Hold it right there. Increment power. We are ready to lock it in. ನಾನು ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬೆಳಕು ಕೊಡುತ್ತಿರುವಂಥ ಮಳೆ, ಗಾಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಿರುವಂಥ ಪವರ್ ಮ್ಯಾನ್ಗಳು. Holding steady at 500 kilovolts. ಸ್ನೇಹಿತರೆ, ರಾತ್ರಿ 2 ಗಂಟೆ ಆಗಿರುತ್ತೆ, ಕರೆಂಟ್ ಹೋಗಿರುತ್ತೆ. ಏನಪ್ಪ ಯಾಕೆ ಕರೆಂಟ್ ತೆಗ್ದಿದ್ದಾರೋ, ಏನು ಕೆಲಸ ಮಾಡ್ತಿದಾರೋ ಇಲ್ಲೋ ಅಂತ ಕೋಪ ಮಾಡಿಕೊಳ್ತೀವಿ. ಒಬ್ಬೊಬ್ಬರಂತೂ ನೇರವಾಗಿ ಫೋನ್ ಮಾಡಿ ಪವರ್ ಮ್ಯಾನ್ಗಳಿಗೆ ಸಿಕ್ಕಾಪಟ್ಟಿ ಬೈತಾ ಇರ್ತಾರೆ. ಆದರೆ ಒಂದೇ ಒಂದು ಕ್ಷಣ ಅವರ ಬಗ್ಗೆ ಯೋಚನೆ ಮಾಡಿದ್ದೇವೆ ನಾವು? ಕರೆಂಟ್ ಹೋಗಿದೆ ಅಂದರೆ ಅವರು ಮಲಗಿಕೊಂಡಿದ್ದಾರೋ ಏನೋ ಟೈಮ್ ಪಾಸ್ ಮಾಡ್ತಾರೋ ಅಂತ ಅರ್ಥ ಅಲ್ಲ, ಅದು ಅವರ ಕೆಲಸ ಪ್ರಾರಂಭವಾಗಿದೆ ಅಂತ ತಿಳ್ಕೋಬೇಕು. ನಮಗೆ ಕರೆಂಟ್ ಇಲ್ಲ ಅಂತ ಕೋಪ ಬರುತ್ತೆ, ಆದರೆ ಅವರಿಗೆ ಯಾರಾದರೂ ಅಪಾಯದಲ್ಲಿದ್ದಾರೆ, ಎಲ್ಲಿ ತಂತಿ ತುಂಡಾಗಿದೆಯೋ, ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದೆಯೋ ಎಂಬ ಚಿಂತೆ ಇರುತ್ತೆ. ಒಂದು ಸಣ್ಣ ಉದಾಹರಣೆ ಮೂಲಕ ನಿಮ್ಗೆ ಹೇಳಬೇಕಂತಂದರೆ, ಹೊರಗಡೆ ಸಿಕ್ಕಾಪಟ್ಟಿ ಮಳೆ ಬರುತ್ತೆ, ನೀವು ನಿಮ್ಮ ಮಕ್ಕಳನ್ನು ಮನೆಯೊಳಗೆ ಸುರಕ್ಷಿತವಾಗಿ ಮಲಗಿಸಿಕೊಂಡಿದ್ರಿ. ಅದೇ ಸಮಯದಲ್ಲಿ ಒಬ್ಬ ಪವರ್ ಮ್ಯಾನ್ ತನ್ನ ಪುಟ್ಟ ಮಗುವಿನ ಮುಖವನ್ನು ನೋಡದೆ ರೇನ್ ಕೋಟ್ ಹಾಕಿಕೊಂಡು ಮಧ್ಯರಾತ್ರಿ ಹೋಗ್ತಾನೆ. ಯಾಕೆ ಗೊತ್ತಾ? ನಿಮ್ಮ ಮಗುವಿಗೆ ಫ್ಯಾನ್ ತಿರುಗಬೇಕು, ನಿಮ್ಮ ಮನೆಯಲ್ಲಿ ಬೆಳಕು ಬರಬೇಕಂತ. ನಾವು ವಿದ್ಯುತ್ ಕಂಬವನ್ನು ನೋಡಿದ್ದೀವಿ, ಆದರೆ ಅದರ ಮೇಲೆ ಹತ್ತಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿ ಬಗ್ಗೆ ಯಾವತ್ತೂ ನಾವು ಯೋಚನೆ ಮಾಡಿಲ್ಲ. ಸಾವಿರಾರು ವೋಲ್ಟ್ಗಳ ವಿದ್ಯುತ್ ಜೊತೆ ಪ್ರತಿನಿತ್ಯ ಕೆಲಸ ಮಾಡುವುದು ಎಷ್ಟು ಅಪಾಯಕಾರಿ ಎಂಬುದು ನಾವು ಊಹಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜನರ ಸುರಕ್ಷತೆಗಾಗಿ ಉದ್ದೇಶಪೂರ್ವಕವಾಗಿ ಕರೆಂಟ್ ತೆಗೆದಿರ್ತಾರೆ. ಮಳೆಯಿಂದ ತಂತಿ ತುಂಡಾಗಿದ್ರೆ, ಕರೆಂಟ್ ಕೊಟ್ಟರೆ ಯಾರಿಗೂ ಪ್ರಾಣಕ್ಕೆ ಅಪಾಯವಾಗಬಹುದು. ಅಂಥ ಸಂದರ್ಭಗಳಲ್ಲಿ ಪವರ್ ಮ್ಯಾನ್ ಮೊದಲು ನಿಮ್ಮ ಪ್ರಾಣವನ್ನು ರಕ್ಷಿಸ್ತಾರೆ, ನಂತರ ನಿಮ್ಮ ಮನೆಗೆ ಬೆಳಕು ಕೊಡ್ತಾರೆ. ದುರಾದೃಷ್ಟವಶಾತ್ ಏನಂತಂದ್ರೆ, ಇಲ್ಲಿ ಕೆಲವೊಮ್ಮೆ ತಮ್ಮ ಕರ್ತವ್ಯ ನಿರ್ವಹಿಸುವಾಗಲೇ ಅನೇಕ ಪವರ್ ಮ್ಯಾನ್ಗಳು ನಾನು ನೋಡಿದಾಗೆ ಅಪಘಾತಕ್ಕೆ ಒಳಗಾಗಿದ್ದಾರೆ. ಕೆಲವರು ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ. ಆದರೆ ಮರುದಿನ ಮತ್ತೊಬ್ಬ ಪವರ್ ಮ್ಯಾನ್ ಅದೇ ಕೆಲಸಕ್ಕೆ ಧೈರ್ಯದಿಂದ ಬರ್ತಾರೆ. ಯಾಕಂದರೆ ಇದು ಅವರ ಕೇವಲ ಉದ್ಯೋಗ ಅಲ್ಲ, ಅದು ಅವರ ನಮಗೆ ನೀಡುತ್ತಿರುವಂಥ ಸೇವೆ ಅಂತ ತಿಳ್ಕೋಬೇಕು. ನನ್ನದೊಂದು ಚಿಕ್ಕ ವಿನಂತಿ, ಮುಂದಿನ ಬಾರಿ ನಿಮ್ಮ ಊರಿನಲ್ಲಿ ಏನಾದರೂ ಕರೆಂಟ್ ಹೋದರೆ ದಯವಿಟ್ಟು ಅವರಿಗೆ ಫೋನ್ ಮಾಡಿ ಬೈಬೇಡಿ. ಸರ್, ನಿಮ್ಮ ಸಮಸ್ಯೆಯನ್ನು ಯಾವಾಗ ಕರೆಂಟ್ ಬರ್ಬೋದು ಎಂಬ ಗೌರವದಿಂದ ಕೇಳಿ. ನೀವು ಮಾತನಾಡುವಂಥ 2 ಒಳ್ಳೆಯ ಮಾತುಗಳು ಅವರ ದಿನವನ್ನು ಸುಂದರವಾಗಿಸಬಹುದು. ನಾವು ವೈದ್ಯರಿಗೆ ಗೌರವ ಕೊಡ್ತೀವಿ, ಪೊಲೀಸರಿಗೆ ಗೌರವ ಕೊಡ್ತೀವಿ, ಅದೇ ರೀತಿ ನಮ್ಮ ಜೀವನಕ್ಕೆ ಬೆಳಕು ಕೊಡುವಂಥ ಪವರ್ ಮ್ಯಾನ್ಗಳಿಗೂ ನಾವು ಗೌರವ ನೀಡೋಣ. ನಮ್ಮ ಮಕ್ಕಳು ಕತ್ತಲೆಯಲ್ಲಿ ಭಯಪಡಬಾರದು ಎಂದು ಅವರ ಕತ್ತಲೆಯಲ್ಲೇ ಕೆಲಸ ಮಾಡ್ತಿರ್ತಾರೆ. ನಾವು ಬಿಸಿಯಾದ ಮನೆಯಲ್ಲಿ ಕುಳಿತಿರುವಾಗ ಅವರು ಮಳೆ ಮತ್ತು ಗಾಳಿಯಲ್ಲಿ ನಿಂತಿರುತ್ತಾರೆ. ನಾವು ಹಬ್ಬ ಆಚರಿಸುವಾಗ ಅವರು ಕರ್ತವ್ಯದಲ್ಲಿ ಇರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ವಿದ್ಯುತ್ ಹೋದಾಗ ಕೋಪ ಮಾಡಿಕೊಳ್ಳುವುದು ಸಹಜ, ಆದರೆ ಕೋಪಕ್ಕಿಂತ ಮೊದಲು ಅವರ ಪರಿಶ್ರಮವನ್ನು ನೆನಪಿಸಿಕೊಳ್ಳಿ. ಅವರಿಗೆ ಬೈಯುವ ಬದಲು ಅವರ ಯಾರೋ ಒಬ್ಬರ ತಂದೆ ಅಥವಾ ಮಗ ಅಥವಾ ಗಂಡ ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ನಮ್ಮ ಮನೆಯ ಬೆಳಕಿನ ಹಿಂದೆ ಒಬ್ಬ ಪವರ್ ಮ್ಯಾನನ ಬೆವರು ಇದೆ, ನಮ್ಮ ನಗುವಿನ ಹಿಂದೆ ಅವರ ನಿದ್ದೆ ಇಲ್ಲದ ರಾತ್ರಿಗಳಿವೆ, ನಮ್ಮ ಸುರಕ್ಷತೆ ಹಿಂದೆ ಅವರ ಅಪಾಯಕಾರಿ ಸೇವೆ ಇದೆ. ಬನ್ನಿ, ಇವತ್ತಿನಿಂದ ನಾವು ಒಂದು ಬದಲಾವಣೆ ಮಾಡೋಣ. ಪವರ್ ಮ್ಯಾನ್ಗಳಿಗೂ ಗೌರವಿಸೋಣ, ಅವರಿಗೆ ಧನ್ಯವಾದ ಹೇಳೋಣ. ವಿದ್ಯುತ್ ಹೋದಾಗ ತಾಳ್ಮೆಯಿಂದ ವರ್ತಿಸೋಣ. ಯಾಕೆಂದರೆ ನಮ್ಮ ಮನೆ ಬೆಳಗಿಸಲು ಯಾರೋ ಒಬ್ಬರು ತಮ್ಮ ಜೀವನದ ಅಮೂಲ್ಯ ಸಮಯವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಪವರ್ ಮ್ಯಾನ್ಗೂ ನಮ್ಮ ಹೃದಯಪೂರ್ವಕ ನಮನಗಳು. ನಮಸ್ಕಾರ. Ready to re-engage.